ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಎಚ್.ಸಿ. ಮಹದೇವಪ್ಪ ಇತ್ಯಾದಿ ಮಂತ್ರಿಗಳಿಗೆ 3 ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ನಮಗೆ ಪ್ರಶ್ನೆ ಕೇಳಲಿ ಅವರು. ಮೊದಲನೇದು, ಕಳೆದ 1.5 ವರ್ಷಗಳಿಂದ SC STಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಿರ್ತಕ್ಕಂಥ ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಯೋಜನೆಯ 25,000 ಕೋಟಿ ಹಣವನ್ನ ದುರುಪಯೋಗ ಮಾಡಿಕೊಂಡು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಲ್ಲ, ಇದು ಸುಳ್ಳ? ಇದಕ್ಕೆ ಉತ್ತರ ಹೇಳಬೇಕು. ಈಗ ನಮಗೆ ಕೇಳ್ತಾ ಇರೋ ಪ್ರಶ್ನೆ ಏನು ಗೊತ್ತಾ? ಅವರು ಬಿಜೆಪಿ JDS ಅಧಿಕಾರದಲ್ಲಿದ್ದಾಗ ನಡೆದಿರ್ತಕ್ಕಂಥ ಹಗರಣಗಳನ್ನ ನಾವು ಕೇಳ್ತೀವಿ ಅಂತ. 1 ವರ್ಷ 5 ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಅಂತ. ನೀವು ಅಧಿಕಾರಕ್ಕೆ ಬಂದು 1.5 ವರ್ಷ ಆಗ್ತಾ ಇದೆ ಹತ್ತತ್ರ. ಯಾಕೆ ಎನ್ಕ್ವೈರಿ ಮಾಡಲಿಲ್ಲ ನೀವು? ಮತ್ತೆ ನಿಮ್ಮ ಮಾತಿನ ಹಿಂದೆ ನಿಮ್ಮದೇ ಒಂದು ಉತ್ತರ ಇದೆ. ಬಿಜೆಪಿ JDS ಪಕ್ಷದ ಆಡಳಿತದಲ್ಲಿ ಹಗರಣಗಳು ನಡೆದಿರೋದನ್ನ ಹೊರಗಡೆ ತರ್ತೀವಿ ಅಂತಂದ್ರೆ ಬಿಜೆಪಿ ಅವರು ನಮ್ಮ ಹಗರಣವನ್ನ ಹೊರಗಡೆ ತರಬೇಡಿ ಅಂತ ನಿಮ್ಮ ಉದ್ದೇಶ? ನಮ್ಮ ಸರ್ಕಾರಗಳಲ್ಲಿ ತಪ್ಪು ನಡೆದಿದ್ರೆ ಎನ್ಕ್ವೈರಿ ಮಾಡಿ, ಅದಕ್ಕೇನ್ ಪನಿಷ್ಮೆಂಟ್ ಆಗ್ಬೇಕೋ ಅದನ್ನು ತಗೊಳಕ್ ರೆಡಿ ಇದ್ದೀವಿ. ಆದ್ರೆ ಇವತ್ತು ನಿಮಗೆ ಕೇಳ್ತಾ ಇರೋ ಪ್ರಶ್ನೆ, SC STಗಳ ಅಭಿವೃದ್ಧಿಗೆ ಇವತ್ತಿನ ಪಾದಯಾತ್ರೆ, ಇಡೀ ಪಾದಯಾತ್ರೆ ನಿಂತಿರೋದು ದಲಿತರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಏನೇನ್ ತೀರ್ಮಾನ ಮಾಡಿದೆ ಅನ್ನೋದನ್ನ ಹೇಳಲಿಕ್ಕೆ. ನೀವಿದಕ್ಕೆ ಉತ್ತರ ಕೊಡಬೇಕು. 25,000 ಕೋಟಿ ಹಣವನ್ನ ನಿಮ್ಮ ಗ್ಯಾರಂಟಿಗಳಿಗೆ ಕೊಟ್ಟಿರೋದ್ರಿಂದ SC ST ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ಲ್ಯಾಂಡ್ ಪರ್ಚೇಸ್ ಸ್ಕೀಮ್ಗೆ ಕೊಡಬೇಕಾಗಿರುವಂತ 1,000 ಕೋಟಿ ಕೊಟ್ಟಿಲ್ಲ ನೀವು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 650 ಕೋಟಿ ಕೊಡಬೇಕಾಗಿದೆ, ಬಾಕಿ ಕೊಟ್ಟಿಲ್ಲ. ಯಾಕೆಂದ್ರೆ ಅಷ್ಟು ಹಣವನ್ನ ನೀವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಿ. 25,000 ಕೋಟಿ 1 ರೂಪಾಯಿ 2 ರೂಪಾಯಿ ಅಲ್ಲ, 25,000 ಕೋಟಿ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಉತ್ತರ ಕೊಡಿ. ಎರಡನೇದು, ನೀವೇ ಶಾಸನ ಸಭೆಯಲ್ಲಿ ಒಪ್ಕೊಂಡಿದ್ದೀರಿ. ಏನಂತ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ 187 ಕೋಟಿ ಅಲ್ಲ, 87 ಕೋಟಿ ಅಂತ ಒಪ್ಕೊಂಡಿದ್ದೀರಿ ಮುಖ್ಯಮಂತ್ರಿಗಳೇ. ನೀವು ಬರೀ ಮುಖ್ಯಮಂತ್ರಿಗಳಲ್ಲ, ಹಣಕಾಸು ಸಚಿವರು ಕೂಡ ಹೌದು. ನಿಮ್ಮ ಮೂಗಿನ ಕೆಳಗೆ 87 ಕೋಟಿ ನೀವು ಹೇಳೋ ಹಣ ದುರುಪಯೋಗ ಆಗಿದೆ ಅಂದ್ರೆ ನಿಮಗೆ 5 ನಿಮಿಷ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ರಿಸೈನ್ ಮಾಡ್ಬೇಕು, ನೀವು ರಾಜೀನಾಮೆ ಕೊಡ್ಬೇಕು. ಅದು ನಮ್ಮ ಒತ್ತಾಯ. ಮೂರನೇದು, ಮೂಡ ಹಗರಣ. 3,000-4,000 ಕೋಟಿ ಹಗರಣ ಆಗಿದೆ. ಅದರಲ್ಲಿ ನಮ್ಮ ಸಮಾಜಕ್ಕೆ, ದಲಿತ ಸಮಾಜಕ್ಕೆ ಸೇರಿದಂತ ಭೂಮಿ 3 ಎಕರೆ 16 ಕುಂಟೆ, ನಿಮ್ಮ ಲೆಕ್ಕಾಚಾರದ ಪ್ರಕಾರ 62 ಕೋಟಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾರಿಗ್ರಿ ಸೇರ್ಬೇಕಣ್ಣ ಅದು? ನಿಂಗ ಸಣ್ಣ ಜವರ ಮಕ್ಕಳು ಮೊಮ್ಮಕ್ಕಳಿಗೆ ಸೇರ್ಬೇಕು. ಈ ಭೂಮಿಯನ್ನ ನಿಮ್ ಬಾಮೈದ ಹೆಂಗ್ ತಗೊಂಡ್ಬಿಟ್ಟ? 2 ಗಂಟೆ ಪತ್ರಿಕಾಗೋಷ್ಠಿನಲ್ಲಿ ನೀವು ಒಂದು ಸುಳ್ಳನ್ನ, ಒಂದು ಸತ್ಯವನ್ನ ಮರೆಮಾಚಿ ಮಾತಾಡಿದ್ದೀರಿ. 1992-93ರಲ್ಲಿ ನಿಂಗಾಸನ್ ಆಫ್ ಜವರ ಅವನು ಸತ್ತೋಗಿತ್ತಾನೆ. ಪೌತಿ ಖಾತೆ ಮಾಡ್ತಾರೆ. ಪೌತಿ ಖಾತೆಯನ್ನ ನಿಂಗನ ಮಗ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಹೆಸರಿಗೆ ಪೌತಿ ಖಾತೆ ಮಾಡಲಿಕ್ಕೆ ಸೈನ್ ಮಾಡಿದ್ದಾರೆ.
ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ದೇವರಾಜು ಹೆಸರಿಗೆ ಪೌತಿ ಖಾತೆ ಮಾಡಲಿಕ್ಕೆ ಮಾತ್ರ ಮಲ್ಲಯ್ಯ ಮೈಲಾರಯ್ಯ ಮಕ್ಕಳು ಸಹಿ ಮಾಡಿದ್ದಾರೆ. ಈ ಜಮೀನನ್ನ ಸಿದ್ದರಾಮಯ್ಯನವರು ಬಾಂಬೈದ ಕೊಂಡ್ಕೊಂಡಿದ್ದು ಯಾವಾಗ ಅಂದ್ರೆ 2004ರಲ್ಲಿ. 2004ರಲ್ಲಿ ಖರೀದಿ ಮಾಡುವಾಗ ಈ ಪಿತ್ರಾರ್ಜಿತ ಆಸ್ತಿಗೆ ಯಾರ್ಯಾರು ವಾರಸ್ದಾರರಾಗಿದ್ದಾರೆ ಅವರ ಒಪ್ಪಿಗೆ ತಗೊಂಡಿದ್ದೀರಾ? ಮಲ್ಲನ ಮಕ್ಕಳು ಸೈನ್ ಮಾಡಿದಾರ? ಮೈಲಾರಯ್ಯನ ಮಕ್ಕಳು ಸೈನ್ ಮಾಡಿದಾರ? ಅವ್ರಿಗೆಲ್ಲ ಡ್ಯೂಪ್ ಮಾಡಿ ದೇವರಾಜುಗೆ ತಲೆ ಸಾವ್ರಿ ಕಾನೂನಿ ಬಾಹಿರವಾಗಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ಇದಿಲ್ಲ ಅಂತ ಹೇಳ್ಬಿಡ್ಲಿ ಸಿದ್ದರಾಮಯ್ಯ, ಹೇಳಿ ನೋಡೋಣ. DK ಶಿವಕುಮಾರ್ ಅವರು ಹೇಳಿ ನೋಡೋಣ. ಬಂಧುಗಳೇ, ಈ 3 ಹಗರಣಗಳನ್ನ ಇಟ್ಕೊಂಡು ಇವತ್ತು ಪಾದಯಾತ್ರೆ ಕುಮಾರಣ್ಣವರ ನೇತೃತ್ವದಲ್ಲಿ, ವಿಜಯಣ್ಣವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ವಾರ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈ 3 ಪ್ರಶ್ನೆಗಳನ್ನ ದಿನ ಕೇಳ್ತೀನಿ ನಾನು, ಪ್ರತಿದಿನನೂ ಕೇಳ್ತೀನಿ. ನೀವು ಉತ್ತರ ಕೊಡಿ ಅದಕ್ಕೆ. ಇನ್ನು ಉಳಿದ ಕಥೆ ಎಲ್ಲ ನಿಮ್ ಸರ್ಕಾರ ಇದೆ, ಅದೇನು ಇನ್ಕ್ವೈರಿ ಮಾಡ್ಬೇಕೋ ಮಾಡಿ. ವೇದಿಕೆ ಮೇಲಿರೋರು ಅಷ್ಟೇ ಅಲ್ಲ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಬಂಧುಗಳು ಈ ಪ್ರಶ್ನೆಯನ್ನ ಕೇಳಬೇಕು ಹಳ್ಳಿನಲ್ಲಿ. ಇದಕ್ಕೆ ಉತ್ತರ ಕೊಡ್ಬೇಕು ಅವರು ಸಿದ್ದರಾಮಯ್ಯನವರು. ಆಮೇಲೆ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಇಷ್ಟನ್ನು ಮಾತ್ರ ನಿಮ್ಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೆಡಿಎಸ್ ಬಿಜೆಪಿಯ ದಲಿತ ಪರ ಹೋರಾಟಕ್ಕೆ, ಜೆಡಿಎಸ್ ಬಿಜೆಪಿಯ ದಲಿತ ಪರ ಹೋರಾಟಕ್ಕೆ, ಜೆಡಿಎಸ್ ಬಿಜೆಪಿಯ ದಲಿತ ಪರ ಹೋರಾಟಕ್ಕೆ. ಜೈ ಭೀಮ್, ಜೈ ಭಾರತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.